ಎಲ್ರಿಗೂ ನಮಸ್ಕಾರ ಗೈಸ್. ನಾನ್ ಮಾಡಿರುವಂತ ವೆಬ್ ಸೀರೀಸ್ ಇವಾಗ ರಿಲೀಸ್ ಆಗಿದೆ ಕುಕು ಟಿವಿಯಲ್ಲಿ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ನಾನು ಪೋಸ್ಟರ್ ಅಟ್ಯಾಚ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಈಸಿ ಆಗತ್ತೆ ಹುಡ್ಕೋದಿಕ್ಕೆ ಅಂತ ಹೇಳಿ. ಸೊ ಹೋಗಿ ವಾಚ್ ಮಾಡಿ ಹೇಗೆ ಅನಿಸ್ತು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇವತ್ತು ನಾನು ಏನ್ ಹಿಂದಿನ ವ್ಲಾಗ್ ಹಾಕಿದ್ದೆ ಅದ್ರದ್ದು ನೆಕ್ಸ್ಟ್ ಡೇ ವ್ಲಾಗ್ ಇದು. ಸೊ ಬೆಳಗ್ಗೆನೆ ಎದ್ದು ಎಳ್ನೀರು ತರಿಸಿಟ್ಟಿದ್ದೆ, ಅದನ್ನ ಕುಡಿದು ಬಟ್ಟೆ ವಾಶ್ ಮಾಡಬೇಕಿತ್ತು. ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ನಾನು ಪೂಜೆನ ಮುಗಿಸ್ಕೊಂಡೆ. ಅಂಡ್ ಪುಟ್ಟು ಬಂದಿದ್ದ ಊರಿಂದ, ಅವ್ನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬಂದಿದ್ದ. ಅಂಡ್ ಈ ತಿಂಗಳು ನಮ್ಮ ರಾಯರ ಆರಾಧನೆ ಇದೆ. ಸೊ ಈ ಸೇರ್ತಿ ಹೋಗಿ 3 days ಅಲ್ಲೇ ಇದ್ದು ಸೇವೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಇಬ್ರು. ಅದಕ್ಕೆ ಮಾತಾಡ್ಕೊಂಡು ಡೇಟ್ ಎಲ್ಲ ಚೆಕ್ ಮಾಡ್ತಿದ್ವಿ. ಅಂಡ್ ಆನ್ಲೈನ್ ಅಲ್ಲಿ ತಿಂಡಿ ಆರ್ಡರ್ ಮಾಡ್ಕೊಂಡು ತಿಂಡಿ ತಿಂದರ ಟೈಮಲ್ಲೇ ಈ ಕಾಗೆ ಬಂತು. ಫುಲ್ ಕಿರಿಸ್ತಾನೆ ಇತ್ತು ಆಯ್ತಾ. ಕಾಲಿಟ್ಟೆ ನೀರಿಟ್ಟೆ ಆದ್ರೂ ಅದು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ಕಿರಿಸ್ತಾನೆ ಇತ್ತು. ಸರಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ, ಬಿಕಾಸ್ ನನಗೂ ಟೈಮ್ ಆಗ್ಬಿಟ್ಟಿತ್ತು. ನಾನು ನಿಮ್ಗೆ ಲಾಸ್ಟ್ ವ್ಲಾಗ್ ಅಲ್ಲೇ ಹೇಳಿದೆ ಲುಕ್ ಟೆಸ್ಟ್ ಇದೆ ಅಂತ ಹೇಳಿ. ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ಬನ್ನಿ, ಒಂದು ಹಳ್ಳಿ ಹುಡುಗಿ ತರ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಸಿಂಪಲ್ ಆಗಿ ಚೂಡಿದಾರ್ ಹಾಕೊಂಡು ರೆಡಿಯಾಗಿ ಹೋಗಿ ಲುಕ್ ಟೆಸ್ಟ್ ನ ಕೊಟ್ಟು ಬಂದೆ. ಅಂಡ್ ಇಸ್ಕಾನ್ಗೆ ಹೋಗಿ ಸುಮಾರು ದಿವಸ ಆಗಿತ್ತು, ಅದಕ್ಕೆ ಇವತ್ತು ಇಸ್ಕಾನಿಗೆ ಹೋಗೋಣ ಅಂತ ಅನ್ಕೊಂಡು ಇಸ್ಕಾನ್ಗೂ ಹೋಗಿದ್ವಿ. ಹೋಗಿ ಕೃಷ್ಣನ ಮಾತಾಡಿಸ್ಕೊಂಡು, ಆಬ್ವಿಯಸ್ಲಿ ಪುಟ್ಟು ಬಂದ್ರೆ ಹೊರಗಡೆನೆ ಊಟ ಮಾಡೋದು, ಅವ್ನ ಮನೆ ಊಟ ಎಲ್ಲ ಇಷ್ಟಪಡಲ್ಲ ಬಂದಾಗ. ಸೊ ಅದಕ್ಕೆ ಊಟಕ್ಕೆ ಅಂತ ಹೊರಗಡೆ ಹೋಗಿದ್ವಿ. ಅವ್ನು ನಾನ್ ವೆಜ್ ತಿಂದ, ನಾನು ವೆಜ್ ತಿಂದೆ. ಸೊ ಊಟ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊಟ್ಟು ಬಂದಿದ್ದಾಯ್ತು. ಸೊ ಇದೇ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಓಕೆ ಬಾಯ್.